ಹಾಯ್ ಹೆಲೋ ವಾಟ್ಸಪ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಇಂಟ್ರೋನೆಲ್ಲೋ ಕೇಳಿರ್ತೀರಲ್ಲ, ಹೌದು, ಸ್ಯಾಮ್ ಸಮೀರ್ ಇನ್ಸ್ಟಾ ಅವರು ವೀಡಿಯೋದಲ್ಲಿ ಕೇಳಿರ್ತೀರ. ಸೊ ಇವತ್ತು ನನ್ನ ವೀಡಿಯೋದಲ್ಲಿ ಕೇಳ್ತಾ ಇದ್ದೀರಾ. ಇವತ್ತೇನು ವೀಡಿಯೋ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕೂರ್ಗಲ್ಲಿ ಒಂದು ಈಡನ್ ಸ್ಪಾಟ್ ಕಾರ್ ಮ್ಯೂಸಿಯಂ ಇದೆ, ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡುವ ಅಂತ. ನಾನು ಯಾವುದ್ರಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಡೇವಿಡ್ ಪುತ್ರ ಅಂತ ಇದನ್ನ ಕರೆಯೋದು, RX 100. ಬನ್ನಿ ಹೋಗುವ. ನೀವೇನಾದರೂ ಸಿದ್ದಾಪುರದಿಂದ ಕುಶಾಲನಗರ ರೋಡ್, ಆ ರೋಡಲ್ಲಿ ಹೋಗುವಾಗ ಸಿಗುವಂಥ ದಾರಿಲಿ ನೋಡ್ಬೋದು, ಇದೊಂದು ಬ್ಯಾನರ್ ಹಾಕಿದ್ದಾರೆ. ಸೊ ಇಲ್ಲಿಂದ ರೈಟಿಗೆ ತಗೋಬೇಕು, ಈ ರೋಡಿಗೆ ಹೋಗ್ಬೇಕು. ಬನ್ನಿ ಮ್ಯಾಮ್. ಇಲ್ಲಿ ನಾನು ಬಂದು ಸಿಕ್ಕಾಕೊಂಡೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ರೋಡ್ ರೆಡಿ ಮಾಡ್ತಾ ಇದ್ದಾರೆ, ಫುಲ್ಲು ಕೆಸರಾಗಿದೆ, ಆಫ್ ರೋಡ್ ಅಂತ ಹೇಳ್ಬೋದು. ಸೊ JCB ಅವರಲ್ಲಿ ರೋಡ್ ಸ್ವಲ್ಪ ಲೆವೆಲ್ ಮಾಡ್ತಾ ಇದ್ದಾರೆ, ಮಾಡಾದ್ಮೇಲೆ ಹೋಗೋ. ಫೈನಲಿ ಗಾಯ್ಸ್, ನಾವು ಸ್ಪಾಟಿಗೆ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು, ಇಲ್ಲಿ ಬರುವಾಗ ಸ್ವಲ್ಪ ಆಫ್ ರೋಡ್ ಮಾಡಬೇಕು. 2 ವೀಲರ್ ಆದರೆ ನಿಮಗೆ ಮಳೆಗಾಲದಲ್ಲಿ ಸ್ವಲ್ಪ ಆಫ್ ರೋಡ್ ಮಾಡಬೇಕಾಗುತ್ತೆ, 4 ವೀಲರ್ ಆದರೆ ಇನ್ನೂ ಚಂದ. ಸೊ ಬನ್ನಿ, 100 ರೂಪೀಸ್ ಅಂತ ಟಿಕೆಟ್ ತಗೊಂಡು ಬನ್ನಿ ಒಳಗೆ ಹೋಗು. ಇಲ್ಲಿ ಫ್ಯಾಮ್, ನಾನು 100 ರೂಪೀಸ್ ಟಿಕೆಟ್ ತಗೊಂಡಿದ್ದೀನಿ. ಬನ್ನಿ. ಈ ಮ್ಯೂಸಿಯಂ ಅಂತ ಹೇಳಿದ್ರೆ ಕೂರ್ಗಲ್ಲಿರುವಂಥ ಒಂದು ಇಡನ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಸುಮಾರು ಜನಕ್ಕೆ ಈ ಮ್ಯೂಸಿಯಂ ಇರುವಂಥ ಈ ಜಾಗದಲ್ಲಿ ಇದೆ ಅಂತಲೇ ಗೊತ್ತಿಲ್ಲ. ಬನ್ನಿ ಹೋಗುವ. ಇಲ್ಲಿ ಒಳಗೆ ಹೋಗ್ಬೋದಲ್ಲ, ನೋಡ್ಬೋದಲ್ಲ ಫ್ಯಾಮ್. ನೀವು ನೋಡ್ತಾ ಇದ್ದೀಲ್ಲ, ಇದೆಲ್ಲ ಸುಮಾರು ಹಳೆಯ ಕಾಲದ ಮಿಷಿನ್ಗಳು. ಇದೇನೋ ಮೊದಲನೇ ಸಿನಿಮಾ ಪ್ರೊಜೆಕ್ಟರ್ ಅಂತೆ. ನೋಡಿ, ಅವತ್ತಿನ ಕಾಲದ ಮಿಷಿನ್ಗಳು ಹೇಗಿದೆ ಅಂತ. ಇವಾಗ ನೋಡಿದ್ರೆ ನಮಗೆ ಏನು ಅಂತ ಅರ್ಥನೂ ಆಗಲ್ಲ. ಸೊ ಅಂಥ ಮಿಷಿನ್ಗಳಿದೆ. ಆಮೇಲೆ ಇದು ವೆಯ್ಟ್ 300 kg ವೆಯ್ಟ್ ನೋಡುವಂಥ ಮಿಷಿನ್ ಇದೆ. ಸೊ ಸುಮಾರು ಮಿಷಿನ್ಗಳಿದೆ, ನೇಮ್ ಇದೆ, ಟಚ್ ಮಾಡಬಾರ್ದು. ಸಿನಿಮಾ ಪ್ರೊಜೆಕ್ಟರ್, ಹೌದು, ಇದು ಸಿನಿಮಾ ಪ್ರೊಜೆಕ್ಟರ್, TV ಅಂಥದ್ದೊಂದು. ಬನ್ನಿ, ಮೇಯ್ನ್ ಬಂದಿದೆ ನಾವು ಕಾರ್ ನೋಡೋಕ್ಕೆ, ಅಲ್ಲಿಗೆ ಹೋಗು. ಅಣ್ಣ, ನಿಮ್ಮ ಹೆಸರು? ಮುಟ್ಟಿ. ನೀವೇ ಇಲ್ಲಿ ಟಿಕೆಟ್ ಎಲ್ಲ ನೀವೇ ಕೊಡೋದಲ್ಲ? ಎಲ್ಲಿ? ಈ ಕಡೆ, ಹೌದಾ? ಬನ್ನಿ ಹೋಗು. ಒಂದು ಕಾಫಿ ತೋಟ ಎಸ್ಟೇಟ್ ಮಧ್ಯದಲ್ಲಿರುವಂತಹ ಒಂದು ಪ್ಲೇಸ್ ಇದು. ಸೊ ಜನ ಟೂರಿಸ್ಟ್ ಇವಾಗ ಮಳೆಗಾಲದಲ್ಲಿ ಕಡಿಮೆ ಅಂತ ಅನ್ಸ್ಕೊಂಡಿದ್ದೀನಿ ಫ್ಯಾಮ್. ಕೊನೆಗೂ ನಾವು ರೀಚ್ ಆಗಿದ್ದೀವಿ ಕಾರ್ ಮ್ಯೂಸಿಯಂ ಹತ್ರ. ಇದಂತೂ ಒಂದು ಇಡನ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಕೂರ್ಗಲ್ಲಿರುವಂಥ ಒನ್ ಆಫ್ ದಿ ಇಡನ್ ಪ್ಲೇಸ್. ಸುಮಾರು ಜನರಿಗೆ ಈ ಜಾಗ ಇಲ್ಲಿ ಇದೆ ಅಂತಲೇ ಗೊತ್ತಿಲ್ಲ. ಇಲ್ಲಿಗೆ ಬರುವಂಥದ್ದು ಜಾಸ್ತಿ ಟೂರಿಸ್ಟ್ಗಳೇ. ಬನ್ನಿ, ಫೈನಲಿ ರೀಚ್ ಆಗಿದ್ದೀವಿ. ಸೊ ನೋಡ್ತಿದ್ದೀರಾ, ಅದೇ ಫ್ಯಾಮ್. ಬನ್ನಿ, ಇದೇ ಎಂಟ್ರಿ. ಸೊ ಇದು ಹೊರಗಡೆಯಿಂದ ನೋಡಿ, ಇದು ಫುಲ್ಲು ಸುತ್ತಮುತ್ತ ಕಾಫಿ ತೋಟ, ಅದರ ಮಧ್ಯದಲ್ಲಿರುವಂಥದ್ದು ಇದು ಕಾರ್ ಮ್ಯೂಸಿಯಂ. ಓಹೋ, ನೋಡಿ ಫೈನಲಿ ವಿ ಎಂಟರ್ ಆಗಿದ್ದೀವಿ. ಬನ್ನಿ ನೋಡು, ಯಾವ್ದು ಗುರು ಕಾರು? MYV. ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಕಾರ್ ಬಗ್ಗೆ ನಾಲೆಜೇ ಇಲ್ಲ. ಸೊ ಹಾಗೆ ತೋರಿಸ್ತೀನಿ. ನೋಡಿ, ಯಾವ ಕಾರ್ ಅಂತ ನನಗೆ ಗೊತ್ತಿಲ್ಲ, ನನಗೆ ಕಾರ್ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಹೇಳಿದರೆ ಟಚ್ ಮಾಡಬಾರ್ದು ಅಂತ. ನೀವೊಂದು ಇಲ್ಲಿಗೆ ಬಂದರೆ ನೋಡ್ಕೋಬೇಕು, ಇಲ್ಲಿ ನೀವು ಟಚ್ ಮಾಡೋಕ್ಕೆ ಹೋಗ್ಬಾರ್ದು, ಗಾಡಿನ ದೂರದಿಂದ ನೋಡ್ಕೋಬೇಕು ಅಷ್ಟೇ. ನೋಡಿ, ಇದೆಲ್ಲ ಯಾವ ಕಾರು ಅಂತ ನನಗೆ ಗೊತ್ತಿಲ್ಲ. MYK 0500 ಮಾಡಲ್, ಒನ್ ಆಫ್ ದಿ ಓಲ್ಡ್ ಮಾಡಲ್ಸ್. ನೋಡಿ, K12 ಒಂದಿದೆ, K12 1524. ಕಾರ್ ನೇಮ್ ಏನದು? ಮೋರಿಸ್ ಮೈನರ್. ಓಕೆ, ಇದೆಲ್ಲ ಇವಾಗ ಕೇಳ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಅಂತ. ಮೋರಿಸ್. ಓಕೆ, ಎಲ್ಲ ಮೋರಿಸ್ಗಳಿರೋದು. ರೋಲ್ಸ್ ರಾಯ್ಸ್ ಏನಿಲ್ವಾ ಅಂತ ನೋಡು. ಇದ್ಯಾವುದು? ಐ ಡೋಂಟ್ ನೋ. ಸೊ ಫ್ಯಾಮ್, ಇಲ್ಲಿ ನೋಡಿ, ಕೆಡೆಟ್, ಜರ್ಮನಿ ಬ್ರ್ಯಾಂಡ್ ಇದು. ಮ್ಯಾನುಫ್ಯಾಕ್ಚರ್, ಪ್ರೊಡಕ್ಷನ್ 90
369040 ನೋಡಿ. ನನಗಂತೂ ನಾನು ಝೂಮ್ ಮಾಡಿ ತೋರಿಸ್ತೀನಿ ಫ್ಯಾಮ್. ಈ ಕಾರ್ ನೋಡಿದ್ರೆ ನಿಮಗೆ ಯಾವುದೊಂದು ಮೂವಿ ನೆನಪಾಗ್ತಿದೆಯಾ? ಸೊ ಒಂದು ಇದೇ ಸೇಮ್ ಈ ಥರ ಒಂದು ಕಾರ್ ಇದೆ. ಅದು ಯಾವುದು ಆ ಮೂವಿ ನೇಮ್ ಗೊತ್ತಿಲ್ಲ. ಇದೇ ಥರ ಒಂದು ಕಾರು ಕನ್ನಡದಲ್ಲಿ ಒಂದು ಗೋಸ್ ಫಿಲ್ಮ್ ಅನಿಸುತ್ತೆ, ಸೇಮ್ ಇದೇ ಥರ ಇದೆ. ಆಮೇಲೆ ಯಾವ್ದು ಗುರು ಬ್ರ್ಯಾಂಡ್, ಯಾವ್ದು ಗುರು ಇದು? ಕಾರ್ ವೆಯ್ಟ್ ಗುರು, ಕಾರ್ ವೆಯ್ಟ್ ಅಂತ ನನಗೆ ಬ್ರ್ಯಾಂಡ್ ಗೊತ್ತಾಗ್ತಿಲ್ಲ. ಅಂಬಾಸಿಡರ್ ಇಲ್ವಾ ಅಂತ. ಓಪನ್ ಕೆಡೆಟ್ ನೋಡಿ, ಯಾರೂ ಇಲ್ಲ. ಈ ಜಾಗ ಇದೆ ಅಂತಲೇ ಯಾರಿಗೆ ಕೂಡ ಗೊತ್ತಿಲ್ಲ ನೋಡಿ, ಯಾರೂ ಇಲ್ಲ ಇಲ್ಲಿ. ನಾನೊಬ್ಬನೇ ಇರೋದು, ನಾನೊಬ್ಬನೇ ವೀಡಿಯೋ ಮಾಡ್ತಾಯಿದ್ದೀನಿ. ಮ್ಯಾನುಫ್ಯಾಕ್ಚರ್ ಆಸ್ಟಿನ್ 8. ಯಾವ ಬ್ರ್ಯಾಂಡ್ ಇದು? ನಾವು ಹುಟ್ಟೋಕ್ಕಿಂತ ಮುಂಚೆನೇ ಬಂದಿರುವಂಥದ್ದು ನೋಡಿ. ಆಸ್ಟಿನ್ A40 1948. ಅಂದರೆ ಫ್ಯಾಮ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಒನ್ ಆಫ್ ದಿ ಮೋಸ್ಟ್ ಓಲ್ಡೆಸ್ಟ್ ಕಾರ್ ಅಂತ ಹೇಳ್ಬೋದು ಈ ಮ್ಯೂಸಿಯಮಲ್ಲಿ. ನೋಡಿ ಮಾಡೆಲ್ ನೋಡಿ 1927 ಅಂತೆ. ಹಂಗೆ ಹೇಳಿದ್ರೆ ಇವತ್ತಿಗೆ 100 ವರ್ಷ 120 ವರ್ಷ ಆಗಿದೆ ಈ ಕಾರ್ ಬಂದು, ಅಲ್ವಾ? ಅವಾಗಲೇ ಎಂತೆಂಥ ಕಾರ್ ಬಿಲ್ಡ್ ಮಾಡಿದಾರಲ್ವಾ ಫ್ಯಾಮ್. ಇದೊಂದು ಇಲ್ಲಿ ಇರುವಂಥದ್ರಲ್ಲಿ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಆಗಿರುವಂಥದ್ದು ಇದೆ. ಯಾವುದಿದು? ಆಸ್ಟಿನ್. ಇಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಹೌದು ಫ್ಯಾಮ್. ಇಲ್ಲೊಂದು ಕಾರ್ ನೋಡಿ, ಇದು ಆಸ್ಟಿನ್ A14. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 1948 ಅಂತೆ. ನೋಡಿ ಕಾರ್ದು ಡೀಟೇಲ್ಸ್ನ ಇಲ್ಲಿ ಕೂಡ ಹಾಕಿದ್ದಾರೆ ಇವರು. ಆ್ಯಂಡ್ ಫಾರ್ಡ್ ಪಾಪ್ಯುಲರ್ ನೋಡಿ, ಆ ಕಡೆ ಹೋಗೋ ಇಲ್ಲಿ ಹಾಕಿದ್ದಾರೆ ನೋಡಿ ಕಾರ್ದು ಡೀಟೇಲ್ಸ್, ಕಾರ್ಸ್. ಸೊ ನೋಡಿ, ನಾವು ಹಳೇ ಕಾಲದಲ್ಲ ನೋಡ್ತಾ ಇದ್ದೀವಲ್ಲ ಇಂಥ ಒಂದು ಏನು ಹೇಳೋದು ಗಾಡಿ, ಏನು ಹೇಳೋದು? ಇಲ್ಲಿ ನೋಡಿ ಬುಲ್ಲೋ ಕಾರ್ಟ್ ನೋಡಿದ್ದೀರಾ? ಹಳೆ ಮೂವಿಯಲ್ಲೆಲ್ಲ ತೋರಿಸ್ತಿದ್ರಲ್ಲ ಅದೇ. ಆಮೇಲೆ ಇದೆಲ್ಲ ಇವಾಗ ಓಡಿಸೋರಿದ್ದಾರೆ. ಈ ಜೀಪಲ್ಲ, ಸುಮಾರು ಜನ ಇವಾಗಲೂ ಓಡಿಸ್ತಾರೆ, ಮೇಂಟೈನ್ ಮಾಡೋರು. ಗುರು, ಇದು ಅಂಬಾಸಿಡರ್ ಅಂತ ಅಂದ್ಕೊಂಡಿದ್ದೆ. ನೋಡಿ ಅಂಬಾಸಿಡರ್ ಥರನೇ ಇದೆ, ಆದರೆ ಇದು ಬ್ರ್ಯಾಂಡ್ ಗುರು. ಇದು ನನಗಂತೂ ಗೊತ್ತಾಗ್ತಿಲ್ಲ ಇದ್ಯಾವುದು. ಓಹ್, ಇಲ್ಲಿ ನೋಡಿ, ಚೇತಕ್ ಅಲ್ವಾ ಇದು? ನನಗೆ ಗೊತ್ತಿಲ್ಲ, ಚೇತಕ್ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಮ್ ಇಲ್ಲಿ ಮ್ಯೂಸಿಯಮಲ್ಲಿ ಇರುವಂಥ ಒಂದು ಮಾನ್ಸ್ಟರ್ ಅಂತ ಹೇಳ್ಬೋದು ಇದೆ ನೋಡಿ. ಎಷ್ಟು ಅಗಲ ಇದೆ ಅಂತ ಹೇಳಿದ್ರೆ, ಇದ್ರ ಹೆಸರು ಬಂದು ಫಾರ್ಡ್ ಮೆರ್ಕ್ಯುರಿ ಅಂತೆ. ಮ್ಯಾನುಫ್ಯಾಕ್ಚರಿಂಗ್ ಇನ್ 1951. ಸೊ ತುಕ್ಕಿಡ್ದೋಗಿದೆ, ಆದರೂ ಮಾನ್ಸ್ಟರ್ ಲುಕ್ ಇದೆ ಇದಕ್ಕೆ. ನೋಡಿ ಎಷ್ಟು ಅಗಲ, ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ, ಯಬ್ಬಾ ನೋಡಿದ್ರೇ ಭಯ ಆಗ್ತಿದೆ ಗುರು. ಆಮೇಲೆ ಇದ್ಯಾವುದು? ವಿಲ್ಲಿ ಸ್ಟೇಷನ್ ವ್ಯಾಗನ್. ಓ, ಜಿ ವ್ಯಾಗನ್ ಅವ್ರದ್ದು ಇದು. ಆ್ಯಂಡ್ ಯಾವುದು? ಯಮಹನ. ಯಾವುದು ಬ್ರ್ಯಾಂಡು ಗೊತ್ತಿಲ್ಲ. ಇದ್ಯಾವುದು ಕಾರು? ಇದು ಫ್ಯಾಮ್, ಇದು ನೋಡಿದ್ರ ಧನುಷ್ ಅವರು ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನೋಡಿ, ಅದೇ ಥರ ಇದೆ. ಸ್ಕೂಟರಾ ಏನೋ ಗೊತ್ತಿಲ್ಲ. ಸಿಮ್ಕಾ 4 ಅಂತೆ. ಆಮೇಲೆ ಜೀಪ್. ಗುರು ಫೈನಲಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಸಿಕ್ತು ನೋಡಿ, ಅಂಬಾಸಿಡರ್. ಆ ನೇಮ್ಗಿರೋ ಆರ ಬೇರೆ ಯಾವ ಕಾರ್ಗೂ ಇಲ್ಲ ನೋಡಿ, ಅಂಬಾಸಿಡರ್. ಆಮೇಲೆ ಇದು ನಾನು ಎಲ್ಲೋ ನೋಡಿದ್ದೀನಲ್ಲ, KGF ಇದೆ ನೋಡಿ, ಅದೇ ಥರ ಇಲ್ವಾ ಸ್ವಲ್ಪ ಈ ಕಾರು ಲುಕ್ಕು ಅಲ್ವಾ? ಆಮೇಲೆ ಯಾವುದು ಗುರು? ಇದು ನೋಡಿದ್ದೀರಾ? ಎತ್ತಿನ ಗಾಡಿ ನೋಡಿ, ಅದನ್ನೂ ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ. ಇಂಥ ಗಾಡಿನ ಲೈಫಲ್ಲಿ ನೋಡಿಲ್ಲ ನೋಡಿ. ಹಿಲ್ ಮ್ಯಾನ್ ಮೈನೆಕ್ಸ್ ಅಂತೆ ಅದು. ಇದೆಲ್ಲ ಸ್ವಲ್ಪ ಅಷ್ಟು ಹಳೇದಲ್ಲ ಅಂತ ಅಂದ್ಕೊಂಡಿದ್ದೀನಿ.
ಆಸ್ಟಿನ್ ಕ್ಯಾಂಬ್ರಿಡ್ಜ್. ಇಲ್ಲಿ ನೋಡಿ ಕಟ್ ಹಾಕಿದ್ದಾರೆ ಸೈಕಲ್ನ. ಈ ರೋ ಅಲ್ಲಿರುವಂಥ ಕಾರ್ಗಳು ಸುಮಾರು ಎಲ್ಲ ಆಲ್ಮೋಸ್ಟ್ ಅಗಲ ಉದ್ದ ಇದೆ. ಈ ಕಡೆ ಇರುವಂಥದ್ದು ಅಷ್ಟಿಲ್ಲ, ಈ ರೋ ಅಲ್ಲಿರುವಂಥದ್ದು ಆಲ್ಮೋಸ್ಟ್ ಎಲ್ಲ ಒಂದೇ ಥರನೇ ಇದೆ. ಬ್ರ್ಯಾಂಡಲ್ಲಿ ಇಲ್ಲಿ ಹಾಕಿದ್ದಾರೆ, ನೀವು ಓದ್ಕೊಳ್ಳಿ, ನನಗೆ ಓದೋಕ್ಕೆ ಟೈಮ್ ಇಲ್ಲ. ನೋಡಿ ಇಲ್ಲಿ ಬೋರ್ಡ್ ಗೀಡೆಲ್ಲ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಯಾವ್ದು ಬರು, ನೋ ಅಡ್ಮಿಷನ್ ವಿತೌಟ್ ಪರ್ಮಿಷನ್. ನೀವು ಕೂಡ ಬರ್ಬೋದು ಇಲ್ಲಿ. 100 ರೂಪೀಸ್ ಟಿಕೆಟ್ ತಗೊಂಡು ಎಷ್ಟೊತ್ತು ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೆ ಇರ್ಬೋದು. ಇಲ್ಲಿ ಜನ ಕಡಿಮೆನೇ, ಯಾರಿಗೆ ಗೊತ್ತಿಲ್ಲ ಈ ಜಾಗ ಇಲ್ಲಿ ಇದೆ ಅಂತ. ನೀವು ಬರ್ಬೋದು. ಆಲ್ಮೋಸ್ಟ್ 100 ಪಕ್ಕ ಫ್ಯಾಮ್. ಆದರೂ ನನಗೊಂದು ಡೌಟು, ಎಲ್ಲಿಂದ ಇಂಥ ಕಾರ್ಗಳು ಇವರಿಗೆ ಸಿಕ್ತು ಅಂತ. ಆದರೂ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ. ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಹಾಗೆ ಇಟ್ಕೊಂಡು ಟೂರಿಸ್ಟ್ ಪ್ಲೇಸ್ ಥರ ನಮ್ಮ ಕೂರ್ಗಲ್ಲಿ ಇಟ್ಟಿರುವಂಥದ್ದು, ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಾವು. ನೇರಳೆ ಹಣ್ಣಿದೆ ನೋಡು, ನೇರಳೆ. ಇಲ್ಲಿ ಕೂಡ ಒಂದು 2 ಕಾರ್ ಇದೆ, ಆದರೆ ಅದನ್ನ ಏನೋ ಹಾಗೆ ಸೈಡಿಗೆ ಹಾಕಿಟ್ಟಿದ್ದಾರೆ. ನಾವು ಬಿಡಲ್ಲ, ಯಾವ ಮೂಲೆಯಲ್ಲಿದ್ದರೂ ಬಿಡಲ್ಲ ನಾನು. ಓಹೋ ಫ್ಯಾನ್, ಇಲ್ಲಿ ನೋಡಿ ಫ್ಯಾನ್. ಇಲ್ಲಿ ಕೂಡ ಕಾರ್ ಇದೆ. ಯಾವುದು ತೋರಿಸ್ತೀನಿ ನೋಡ್ಕೊಳ್ಳಿ. ಫ್ರೀಯಾಗಿ ಸಿಗೋವಾಗ ಎಲ್ಲ ನೋಡ್ಕೋಬೇಕಷ್ಟೆ. ನೋಡಿ ಫ್ಯಾನ್. ಗಿವೇನಾದ್ರೂ ಇರ್ಬೋದು. ಇದೆಲ್ಲ ಹಳೇ ಕಾರ್ಗಳದ್ದು ಪಾರ್ಟ್ಸ್ ಎಲ್ಲ ಇಲ್ಲಿದೆ. ಸೈಲೆನ್ಸರ್ ಎಲ್ಲ ಇಲ್ಲೇ ಇದೆ. ಓಹೋ ನೋಡಿ, ಆಲ್ಬಿನ್ ಅಂತೆ, ಎಸ್ಬಿನ್. ಸುಮಾರು ಜನ ಬಂದು ನೋಡ್ಕೊಂಡು ಹೆಸರು ಬರ್ಕೊಂಡು ಹೋಗಿದ್ದಾರೆ. ನಾವು ಯಾಕೆ ಬರಿಬಾರ್ದು, ಬರೀವಾ. ಗೋಸ್ಟ್ ಹೌಸ್ ಥರ ಇದೆ, ಕತ್ಲೆ ಆಗಿದೆ. ಬನ್ನಿ, ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ ಹೋಗ್ತೀನಿ ನಾನು. ನನಗಂತೂ ಫ್ಯಾನ್ ನೋಡಿದ್ರಾ, ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲಿಂದ ನೋಡ್ಕೊಳ್ಳಿ ಎಷ್ಟು ಕಾರ್ಗಳಿದೆ. ಯಾವುದು ಫ್ಯಾಮ್, ಇದು ಮಾರಿಸ್ ಅಂತೆ. ಅಲ್ಲಿ ನೋಡಿ, ಅವಾಗಿನ ಟೈರ್ ಅಲ್ಲ, ಅದಕ್ಕೇನು ಹೇಳೋದು, ಅದೇನೋ ಅಂತಾರೆ, ನನಗೆ ಗೊತ್ತಿಲ್ಲ. ಓಕೆ, ಫೈನಲಿ ಇಲ್ಲಿ ಯಾರು ಮೊದಲು ಇಲ್ಲಿ ಜನ ಇರ್ತಾ ಇದ್ರು ಅಂತ. ಇಲ್ಲಿ ನೋಡಿ, ಕಾರ್ ಒಳಗೆ ಗೋಸ್ಟ್ ಇರುತ್ತೆ, ಹೆದರ್ಕೋಬೇಡಿ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ ಅಷ್ಟೇ. ಕಾರ್ ಚೆನ್ನಾಗಿದ್ರು ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ಬನ್ನಿ, ನಾವು ಬರಿಬೇಕಲ್ವಾ. ಇಲ್ಲಿ ಬರೆದ್ರೆ ಕಾಣಲ್ವ. ಅವರು ಇಲ್ಲಿ ಬರಿಬಾರ್ದು ಅಂತ ಹೇಳ್ಕೊಂಡು ಹೋಗಿದ್ದಾರೆ, ಅದು ಬರೆದಿದ್ದಾರೆ. ನಾವು ಬರೀವಾ. ಓಹೋ, ನಾವು ಬರೆದಿದ್ವಿ. ಹಂಗೆ ನಾವು ಅಲ್ಲಿ ನಾನು ಟಚ್ ಮಾಡ್ಕೋಗಿಲ್ಲ. ಇದು ಎಸ್ಟೇಟ್ ನೋಡಿ ಫ್ಯಾಮ್. ಇಲ್ಲಿ ಅಷ್ಟೇ ಇರೋದು ಕಾರ್ ಪಾರ್ಟ್ಸ್ ಮತ್ತು ಕಾರ್ಗಳಿರುವಂಥದ್ದು, ಬೇರೆ ಏನಿಲ್ಲ ಇಲ್ಲಿ. ಇದು ನೋಡಿ, ಈ ಮಿಷಿನ್ ಇವಾಗಲೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹುಲ್ ಕಟ್ ಮಾಡುವಂಥ ಮಿಷಿನ್ ಇದು ಇವಾಗಲೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಇದು ನಾನು ನೋಡಿದ್ದೀನಿ, ಸುಮಾರು ಜನ ನಾರ್ತ್ ಇಂಡಿಯನ್ಸ್ ಇವಾಗಲೂ ಯೂಸ್ ಮಾಡ್ತಾರೆ ಅದನ್ನ ಅಲ್ವಾ, ಯೂಸ್ ಮಾಡ್ತಾರೆ. ಬನ್ನಿ ಹೋಗುವ. ಫಾರಿನಲ್ಲಿ ನೋಡೋ ಕಾರ್ಗಳು ಇಲ್ಲಿ ನೋಡ್ಬೋದು. ಓಲ್ಡೆಸ್ಟ್ ಕಾರ್ಗಳು ಇದು. 2 ವೀಲರಲ್ಲಿ ಬರೋದಂತೂ ಆಫ್ ರೋಡಿಗೆ ಹೋದಂಗೆ ರೋಡ್ ಅಷ್ಟು ಚೆನ್ನಾಗಿಲ್ಲ. ಬರ್ಬೋದು, ಆದರೂ ಅಡ್ಜಸ್ಟ್ ಮಾಡಿ ಒಬ್ಬರಲ್ಲಾದರೆ ಬರ್ಬೋದು, ಇಬ್ಬರಾದರೆ ಬರೋದು ತುಂಬ ಕಷ್ಟ. ಮ್ಯೂಸಿಯಂ ಇಲ್ಲಿದೆ. ಮ್ಯೂಸಿಯಮ್ಗೆ ಟಾಟಾ ಹೇಳುವ. ಬಾಯ್. ಈ ಕಾರ್ಗಳನ್ನ ಓಡಿಸಿದ್ದವರ ಆತ್ಮಗಳು ಇಲ್ಲಿರ್ಬೋದಲ್ವ. ನೋಡಿದ್ರಾ, ಇದೆ ಮ್ಯೂಸಿಯಂ. ಮೇಲಿಂದ ಹೆಂಗೆ ಕಾಣಿಸಿದೆ ನೋಡಿ. ಓಹೋ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ಫ್ಯಾಮ್, ಇದೇನು ಹೇಳಿ, ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ನೋಡಿ, ಅದ್ರದ್ದು ಟೈರ್ಸ್, ವೀಲ್ಸ್
ಫುಲ್ಲು ಕಬ್ಬಿಣ ಇದು, ಅಲ್ಲಾಡ್ತಾ ಇಲ್ಲ ಇಲ್ಲಿಂದ. ನೋಡಿ ಚೆನ್ನಾಗಿದೆ. ಇವಾಗ ನಾವು ಹೊರಡುವಂಥ ಸಮಯ. ಸೊ ನಿಮಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇಲ್ಲಿ ಟಾಯ್ಲೆಟ್ ಕೂಡ ಇದೆ, ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೀವು ಹೋಗ್ಬೋದು ಟಾಯ್ಲೆಟ್ಗೆ. ಆಮೇಲೆ ನೋಡಿ ಕ್ಲಾಕ್ ಇದೆ, ಕ್ಲಾಕ್ ಐಟಮ್ಸ್ ಇದೆ, ಕ್ಲಾಕ್ ಐಟಮ್ಸ್. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜಾಗ ಚೆನ್ನಾಗಿದೆ ಅಂತ, ಒಂದು ಪೀಸ್ಫುಲ್ ಆಗಿದೆ, ಯಾರು ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ನೇರಳೆ ಮರ ಇಲ್ಲಿ ಸುಮಾರು ಇದೆ, ಅಲ್ಲಿ ಒಂದಿತ್ತು, ಇಲ್ಲಿ ಒಂದಿದೆ. ಬನ್ನಿ ಅವ್ರ ಹತ್ರ ಕೇಳುವ ಇದು ಯಾರ್ದು ಅಂತ. ಅಣ್ಣ ಇದು ಯಾರ್ದು? ಇದು ಮೊಹಮ್ಮದ್ ಅಶ್ರಫ್. ಅವರೆಲ್ಲಿರೋದು? ಅವರು ಸಿದ್ದಾಪುರ 6 ಕಿಲೋಮೀಟರ್ ಕಡೆ. ಈ ಕಾರಲ್ಲಿ ಎಲ್ಲಿಂದ ತಂದಿದ್ದವರು? ಅಮೇರಿಕಾ, ಮಹಾರಾಷ್ಟ್ರ ಅಲ್ಲಿಂದ ತರ್ತೀವಿ. ಅಲ್ಲಿಂದಲೂ ತರ್ತಾರ? ಸುಮಾರು ವರ್ಷ ಆಯ್ತು ಇದು? 30 ವರ್ಷ ಆಯ್ತು. 30 ವರ್ಷ ಆಯ್ತಲ್ಲ. ನೀವು ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು? ಇದು ಎಷ್ಟು ಎಕರೆ ಇರ್ಬೋದು ಫುಲ್ಲು? ಅವರಿಗೆ 30 ಎಕರೆ ಉಂಟು. ಓಕೆ, ಇದೆಲ್ಲ ಅವ್ರದ್ದೇ ಮನೆ ಆಗಿರ್ಬೋದಲ್ಲ? ಹಳೆ ಮನೆ. ಹೌದಲ್ವಾ? ಇವಾಗ ಅವ್ರು ಎಲ್ಲಿದ್ದಾರೆ? ಇವಾಗ ಎಲ್ಲಿರೋದು ಅವರು? ಇವರು ಸಿದ್ದಾಪುರ ಇರೋದು. ಅಣ್ಣ ಅವರು ಚೆನ್ನಾಗಿ ಮಾತಾಡಿದ್ರು. ಸೊ ಅವರೇ ನೋಡ್ಕೊಳ್ಳೋದು ಇಲ್ಲಿ ಆಲ್ಮೋಸ್ಟ್. ಅಣ್ಣ ಇದು ಡೈಲಿ ಓಪನ್ ಇರುತ್ತಲ್ಲ? ಡೈಲಿ ಓಪನ್ ಮಾಡ್ತಾರೆ. 12 ಗಂಟೆಯಿಂದ ಸ್ವಲ್ಪ ಮಸೀದಿಗೆ ಹೋಗಿ ಒಂದು ಅರ್ಧ ಗಂಟೆ, ಆಮೇಲೆ ಡೈಲಿ ಫುಲ್ ಓಪನ್ ಇರುತ್ತೆ. ಹೌದು ಫ್ಯಾಮ್, ನೀವು ನೋಡ್ಬೋದು ನಾವು ಇಷ್ಟೊತ್ತು ಕಾರ್ ನೋಡಿದ್ವಿ, ಮ್ಯೂಸಿಯಂ. ಸೊ ಅದ್ರ ಓನರ್ ಎಲ್ಲಿದ್ರು ಅಂತ ಹೇಳಿದ್ರೆ ನನಗೆ ಇಲ್ಲೇ ಇದ್ರು, ನನಗೆ ಗೊತ್ತಾಗಿಲ್ಲ. ಸೊ ಬರುವಾಗ ಅವರೇ ಹೇಳಿದ್ರು. ಸೊ ಇವರೇ ಓನರ್. ಸರ್ ನೀವು ಇದು ಕಾರ್ ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ತಂದಿದ್ದು? ಕಾರು ಇದು ಹಳೆ ಕಾಲದಿಂದ ನಮ್ಮ ತಂದೆದು ಕಲೆಕ್ಷನ್. ಸೊ ಅಲ್ಲಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ? ಬರ್ತಾ ಇದೆ. ಓಲ್ಡೆಸ್ಟ್ ಕಾರ್ ಅಂತ ಹೇಳಿದ್ರೆ ಯಾವುದು? ಓಲ್ಡೆಸ್ಟ್ ಕಾರ್ 1928 ಫೋರ್ಡ್ ಮಾಡಲ್ ಎ. ಹೌದಲ್ವಾ? ನೋಡಿ ಅವರು ಇವಾಗಲೂ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬನ್ನಿ, 100 ರುಪೀಸ್ಗೆ ಪಕ್ಕ ವರ್ತ್ ಇದೆ, ನೀವು ಬಂದು ಎಂಜಾಯ್ ಮಾಡಿ ನೋಡ್ಬೋದು ಕಾರ್ಗಳು. ಅದಾದಮೇಲೆ ಮನೆಗೆ ಬಂದಿದ್ದು. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.